So here I created the company, that is a cost class demo. So for this, the first thing is we should click on the F letters for the cost class, cost center, cost category or budget. The first step is after selecting the company, when we are in the gateway of Tally. Once if you are in the gateway of Tally, click on the F11, then select the accounting features and select the company name to set the features. So here the first thing is for the cost class. So here it is maintain cost centers, that is yes. Then more than one payroll per cost category, it is yes. Next is use predefined cost center allocation during entry ಅಂತ ಇದೆ. ಇದನ್ನ ಏನ್ ಮಾಡ್ಬೇಕು ನಾವೀಗ ಎಸ್ ಅಂತ ಮಾಡ್ಬೇಕು. ಎಸ್ ಅಂತ ಮಾಡಿದ್ವಿ ಅಂದ್ರೆ ಈಗ ಕಂಪನಿ ಹೊಸ ಕ್ರಿಯೇಟ್ ಮಾಡಿರೋದ್ರಿಂದ ಇದರಲ್ಲಿ ಕೆಟಗರೀಸ್ ಮತ್ತೆ ಸೆಂಟರ್ಸ್ ಏನು ಕ್ರಿಯೇಟ್ ಆಗಿರೋದಿಲ್ಲ. ಎಸ್ ಅಂತ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದು ಎದಕ್ ಕೊಡ್ತಿದೆ ನಿಮ್ಗೆ, ಕ್ಲಾಸ್ ನೇಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಕೊಡ್ತಿದೆ. ಕಾಸ್ಟ್ ಸೆಂಟರ್ ಕ್ಲಾಸ್. ಫಾರ್ ವಾಟ್ ಪರ್ಪಸ್ ಯು ಆರ್ ಕ್ರಿಯೇಟಿಂಗ್ ದಿ ಕಾಸ್ಟ್ ಸೆಂಟರ್ ಕ್ಲಾಸ್. ನಾವು ಕಾಸ್ಟ್ ಸೆಂಟರ್ ಕ್ಲಾಸ್ ಅಂತ ನೀವು ಕ್ರಿಯೇಟ್ ಮಾಡೋದಾದ್ರೆ ಮೇನ್ಲಿ ಕ್ಲಾಸ್ ಅನ್ನ ಎದಕ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನಮ್ದು ಕಂಪನಿ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಇನ್ಕಮ್ಸ್ ಇರ್ಬೋದು, ಅದನ್ನ ಕೆಟಗರೈಸ್ ಮಾಡ್ಲಿಕ್ಕೆ ಕ್ಲಾಸ್ ಅಂತ ಕರಿತೀವಿ, ಕಾಸ್ಟ್ ಸೆಂಟರ್ ಕ್ಲಾಸ್ ಅಂತ ಕರಿತೀವಿ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಎಕ್ಸ್ಪ್ಲೇನ್ಡ್ ಯು ಅಬೌಟ್ ಹೌ ಟು ಕ್ರಿಯೇಟ್ ದಿ ಕಾಸ್ಟ್ ಕೆಟಗರೀಸ್ ಅಂಡ್ ಕಾಸ್ಟ್ ಸೆಂಟರ್ಸ್. ಈ ಕಾಸ್ಟ್ ಕೆಟಗರೀಸ್ ನಾವು ಕ್ರಿಯೇಟ್ ಮಾಡಿರಬೇಕಾದ್ರೆ ಕಾಸ್ಟ್ ಸೆಂಟರ್ ಅನ್ನ ಅದನ್ನ ಅಂಡರ್ ತಗೋತೀವಿ. ಕಾಸ್ಟ್ ಸೆಂಟರ್ ನಾ ಕ್ರಿಯೇಟ್ ಮಾಡೋದು ಕಾಸ್ಟ್ ಕೆಟಗರಿ ಅಂಡರ್ ವಿ ಆರ್ ಕ್ರಿಯೇಟಿಂಗ್ ಇಟ್. ಈಗ ಕಾಸ್ಟ್ ಕ್ಲಾಸ್ ಎದಕ್ ಕ್ರಿಯೇಟ್ ಮಾಡಿದ್ವಿ, ಎಕ್ಸಾಂಪಲ್ ಈಗ ನೀವು ಸ್ಯಾಲರೀಸ್ ಪೇಮೆಂಟ್ ಮಾಡ್ತಿರ್ತೀರಿ, ಅಲ್ಲಿ ನಾವು ಕಾಸ್ಟ್ ಸೆಂಟರ್ಸ್ ಸಪರೇಟ್ ನೇಮ್ಸ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ಯಾರಿಗೆ ಎಷ್ಟು ಪೇಮೆಂಟ್ ಮಾಡೋದಿದೆ. Example, if it is your target is for the 20,000 rupees and we have the 5 employees are there. ಆ 5 employees ಗೆ ನೀವು ರೇಷಿಯೋಸ್ ಕೊಡ್ತೀರಿ. ಎಕ್ಸಾಂಪಲ್ ಈಗ 1 employee, ಫಾರ್ ಎಕ್ಸಾಂಪಲ್ ಫಾರ್ ಮ್ಯಾನೇಜರ್ ವಿ ಆರ್ ಪೇಯಿಂಗ್ ಫಾರ್ ದಿ 20,000 and for the clerk you are paying 5,000 and for the accountant you are paying 10,000. 2 accountants are there, for each accountant you are paying the 10,000 each. ಈ ತರ ನೀವು ಅದನ್ನ ಪರ್ಸೆಂಟೇಜ್ ನಾಗ ನೀವು ಅದನ್ನ ಎಂಟರ್ ಮಾಡೋದಿತ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಇಲ್ಲಿ ಕ್ಲಾಸ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದನ್ನ ಕಾಸ್ಟ್ ಕ್ಲಾಸ್ ನೀವು ಏನ್ ಕ್ರಿಯೇಟ್ ಮಾಡ್ಕೋತಿರಲ್ಲ, ಆ ಕಾಸ್ಟ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೇಮ್ಸ್ ಹಾಕಿದ್ರಿ ಅಂತಂದ್ರೆ then we can go with the that is the for the cost category and the cost centers. ಈಗ ಇಲ್ಲಿ ಕ್ಲಾಸ್ ಕ್ರಿಯೇಟ್ ಮಾಡೋದು ಯಾವುದಕ್ಕೆ, ಫಾರ್ ಎಕ್ಸಾಂಪಲ್ ಐ ಮೆನ್ಷನ್ here I'll create example for my company is there. I have the manufacturing unit, my factory is there, and for that even I have the one of the whatever the products I'm manufacturing it, ಆ manufacture products ಅನ್ನ ನಾ ಏನ್ ಮಾಡ್ತೀನಿ, ನಾನೇ ಸೆಲ್ ಮಾಡ್ತೀನಿ. ಯಾವ ತರ, not directly to the other company. as a retailer ನನ್ನ ಕಂಪನಿ ಇಟ್ಕೊಂಡು ನಾನೇ ಒಂದು ಶಾಪ್ ಅನ್ನ ಹಾಕಿ ಆ ಶಾಪ್ ಥ್ರೂ ನಾ ಏನ್ ಮಾಡ್ತೀನಿ, as a retailer even I'm selling it, ಅವಾಗ ನಾ ಏನ್ ಮಾಡ್ಕೋಬಹುದು, ಅಲ್ಲಿ ಕ್ಲಾಸ್ ನೇಮ್ ಅಂತ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಕಾಸ್ಟ್ ಕ್ಯಾಟಗರಿ ಕ್ರಿಯೇಟ್ ಆಗಿಲ್ಲಲ್ಲ, ಈಗ ಕಾಸ್ಟ್ ಕ್ಯಾಟಗರಿ ಕ್ರಿಯೇಟ್ ಮಾಡ್ಕೋಬೇಕು, ನೇಮ್ ಆಫ್ ದಿ ಕಾಸ್ಟ್ ಸೆಂಟರ್ ಅಂತ ಕೇಳ್ತಾ ಇದೆ. ಈಗ ಕಾಸ್ಟ್ ಕ್ಯಾಟಗರಿ ಏನ್ ಕ್ರಿಯೇಟ್ ಮಾಡ್ಕೋಬೇಕು, ಇಲ್ಲಿ ಹೈಯರಿಂಗ್ ಅಂತ ಕ್ರಿಯೇಟ್ ಮಾಡ್ಕೊಳ್ತೇನೆ. ಇಫ್ ಇಟ್ ಇಸ್ ನಾಟ್ ಕ್ರಿಯೇಟೆಡ್ then I can create it. How we can create ಮಾಡಿರಲಿಲ್ಲ ಅಂದ್ರೆ how to create that category. Alt C we can use, Alt C. Alt C create ಹಾಕೊಂಡ್ರಿ ಅಂತಂದ್ರೆ Alt C is to create that now the category. So here just I'll give hiring and allocate revenue items, yes, allocate non-revenue items, no it is. Okay, now this is one, it is created. Even I don't have the cost center also, I'll create even that using the Alt C. ಈಗ ಇಲ್ಲಿ ಹೈರಿಂಗ್ ಅನ್ನೋದು ಕೆಟಗರಿ ಇದೆ, ಆ ಕೆಟಗರಿ ಹೈರಿಂಗ್ ಕೆಟಗರಿನಲ್ಲಿ ಐ ಕ್ರಿಯೇಟ್ ಇಟ್ ಆಸ್ ಅ ಗೋಡೌನ್. ಇದನ್ನ ನಾನು ನಿಮಗೆ PDF ನಲ್ಲಿನೂ ಕಳಿಸಿದ್ದೀನಿ ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿ. ಗೋಡೌನ್ A ಐ ಆಮ್ ಕ್ರಿಯೇಟಿಂಗ್ ನೌ. Is it?
ಸಿ ದಿಸ್ ಇಸ್ ಫಾರ್ ದಿ ಈಗ ಎಕ್ಸಾಂಪಲ್ ಈಗ ನಾನು ಶಾಪ್ ಇಟ್ಕೊಂಡೆ ಆ ಶಾಪಿಗೆ 2 ಗೋಡೌನ್ಸ್ ಮೇಂಟೈನ್ ಮಾಡ್ತೀನಿ ನಾನು ಆ 2 ಗೋಡೌನ್ ನಲ್ಲಿನೂ ಆ ಗೋಡೌನಿಗೆ ನಾನು ರೆಂಟ್ ಕೊಡ್ಬೇಕಲ್ಲ ಆ ರೆಂಟ್ ಅನ್ನ ಏನ್ ಮಾಡ್ತೀನಿ ರೆಂಟ್ ಕೊಡೋದನ್ನ ಲೆಡ್ಜರ್ ಅಂತ ಕ್ರಿಯೇಟ್ ಮಾಡ್ಕೋಬಹುದು ಹೌ ಮಚ್ ಪೇಯಿಂಗ್ ದಿ ರೆಂಟ್ ನಾವು that is 50%. So here it is 50%. One more I want to create the center, that is go down B it is I am creating. Yes, so we have the 2 cost centers are there now, that is, and the class is here under the shop it is. One more if you want to be create, that is for the ಈಗ ನಾವು ಶಾಪ್ಸ್ ಇಟ್ಟೇನಿ ಅಂತಂದ್ಮೇಲೆ ಅಲ್ಲಿ ಸೇಲ್ಸ್ ಮನ್ಸ್ ಇರ್ಬೇಕು ಆ ಸೇಲ್ಸ್ ಮನ್ ಕ್ರಿಯೇಟ್ ಮಾಡೋಬೇಕಾದ್ರೆ ನಾ ಏನ್ ಮಾಡ್ಕೋತೀನಿ ಇಲ್ಲಿ ಎಂಪ್ಲಾಯೀಸ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ ಕೆಟಗರಿ ಕ್ರಿಯೇಟ್ ಮಾಡ್ಕೋತೀನಿ ಒಂದು ಎಂಪ್ಲಾಯೀಸ್ ಅಂತ ಹಾಕೊಳ್ಳೋಣ ಅಂತ ಎಂಪ್ಲಾಯೀಸ್ ಏನಾಯ್ತು ಈಗ ಕೆಟಗರಿ ಆಯ್ತು ಆ ಎಂಪ್ಲಾಯೀಸ್ ಯಾರು ಅವ್ರದ್ದು ಹೆಸರು ತಗೋಬಹುದಲ್ಲ ನಾವಿಲ್ಲಿ ಸೆಂಟರ್ ನಲ್ಲಿ ಕಾಸ್ಟ್ ಸೆಂಟರ್ ನಲ್ಲಿ ಇಲ್ಲೇನ್ ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು ಅಲ್ಲಿ ಕ್ರಿಯೇಟ್ ಯೂಸಿಂಗ್ ಆಲ್ಟ್ ಸಿ. So it is for the primary. Here it is. While selecting, ನಾನು category ಯಾವ್ದು ತಗೋಬೇಕು ಇಲ್ಲಿ ಎಂಪ್ಲಾಯೀಸ್ ಅಂತ ತಗೋಬೇಕು ಹೌದಾ ಈಗ ಇಲ್ಲಿ ಏನ್ ಕೊಡ್ತೀನಿ ನಾನು ಇಲ್ಲಿ 40% ಅಂತ ಕೊಟ್ಟೆ ಓಕೆ ಟೋಟಲ್ assume that I am paying the 20,000 rupees salary for the both the employees, so in that for RAM it is 40%. Next is I am creating one more center, that is Sham. See, category I selected employees. This is 60%. Always the class is for the 100%. It is. Once now class create ಮಾಡ್ಕೊಂಡ್ವಿ ಅಂದ್ರೆ categories ಏನ್ ತಗೋತೀವಿ ಆ categories under other total 100% ಗೆನೆ create ಮಾಡ್ಕೊಳ್ತದೆ. Now if it is over, then just you go for the end of list. Then press enter key. See, this is the way of creating the cost class under the cost category and cost center. The remaining features you know how to set. Okay. Next is, after this, the once again we'll come to the accounting this thing for the accounts information. So here I'll create the ledger. What is a ledger now? ಇಲ್ಲಿ ಲೆಜರ್ ಏನ್ ಕ್ರಿಯೇಟ್ ಮಾಡ್ತೀನಿ ನಾನು ರೆಂಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಒಂದು ರೆಂಟ್ ಅಕೌಂಟ್. This is a ledger and this is indirect expenses. Inventory values are affected. Suppose inventory ಇತ್ತಂದ್ರೆ ತಗೋಬಹುದು. Next cost centers are applicable ಅಂತ ಇದೆ, we have to make it S. ಇದನ್ನ yes ಅಂತ ಮಾಡ್ಕೋಬೇಕು. Okay, this is rent created now. How to apply this cost center class into the voucher entry? Just the next step is we should go for the accounting vouchers. Now see, cost center class, is it displayed now? Here it is, cost center class. This is a created now as a shop anta create madenalla nan. See, this is a rent account. How much rent I want to pay? 20,000 rupees. So in this 20,000 rupees, here just I'll create it as a cash account. ಈಗ ಏನ್ ಮಾಡಿದೆ ನಾನು ಪೇಮೆಂಟ್ ವೋಚರ್ ನಲ್ಲಿ ರೆಂಟ್ ಅಕೌಂಟ್ ಗೆ 20,000 ಅಂತ ಹಾಕೊಂಡೇನೆ ಹೌದಾ. ಇಲ್ಲಿ ನಾನು ಏನು ಕ್ಯಾಟಗರಿ ಮಾಡಲಿಲ್ಲ ಯಾಕಂದ್ರೆ ಶಾಪ್ ಅಂತ ಕ್ರಿಯೇಟ್ ಮಾಡಿದ್ದೇನೆ. So now just you how to apply this cost center. See, I created as a shop there, shop anta ತಗೊಂಡಿದ್ದೇನೆ. Now instead of this shop, if you want to be applied for the ಏನಿದೆ ಅಲ್ಲಿ ಲಿಸ್ಟ್ ಇದೆ ಅಲ್ಲ, ನನಗೆ ಲಿಸ್ಟ್ ಇದೆ ಅಲ್ಲ, we have the list here. Is it for the cost list what I created? Godown A, Godown B, RAM, Sham, shop. So I'll select it for the shop it is.
This is the applying that cost center class for the voucher. ಒಂದ್ಸಲ ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ ಗೋ ಫಾರ್ ದಿ ಬ್ಯಾಲೆನ್ಸ್ ಶೀಟ್. ಏನಾಗಿದೆ ನೋಡ್ರಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನಲ್ಲಿ ನಾವು ಏನ್ ಪೇಮೆಂಟ್ ಮಾಡಿದೇವಲ್ಲ ಅಲ್ಲಿ ಇದು ತಗೊಂತು, ಇದು ಡಿಸ್ಪ್ಲೇ ಆಯ್ತು ನಿಮಗೆ ಆಸ್ ಅ ರಿಪೋರ್ಟ್. ದ ಸೇಮ್ ಥಿಂಗ್, ದ ಇಂಪಾರ್ಟೆಂಟ್ ಥಿಂಗ್ ಇಸ್ to view the report of the cost summary. Click on display. Next step is statement of accounts, cost centers, then category summary. Category summary. ಈ category summary ಮೇಲೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ see what it is displayed now. See now ಎಂಪ್ಲಾಯೀಸ್ ನಾನು ಕ್ರಿಯೇಟ್ ಮಾಡಿದ್ರಲ್ಲಿ ರೆಂಟ್ ಅಕೌಂಟ್ ಅಂತ ತಗೊಂಡೆ ನಾನು. ಇಲ್ಲ ನೋಡ್ರಿ ಎಂಪ್ಲಾಯೀಸ್ ಏನಾಯ್ತು 20,000 ಅಲ್ಲಿ ನಾನು ಕೊಟ್ಟಿದ್ದೆ ಎಷ್ಟು ಟೋಟಲ್ ಇಟ್ ಇಸ್ ದ ಸ್ಯಾಲರಿ ಮೀನ್ಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪೇಯಿಂಗ್ ದಟ್ ಕ್ಲಾಸ್ ಅಲ್ಲಿ 8,000 ಬಂದಿದೆ, ಇಲ್ಲಿ 12,000 ಬಂದಿದೆ. ಅಂಡ್ ಫಾರ್ ದ ಹೈರಿಂಗ್ ಗೋ ಡೌನ್ ಇಟ್ ಇಸ್ 10,000 and 10,000. Is it? It is calculating by itself. ನಾನು ಅಲ್ಲಿ ಜಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋದೇನು ಕಾಸ್ಟ್ ಕ್ಲಾಸ್ ನ ಹಾಕಿದ್ಮೇಲೆ ಅಲ್ಲಿ ರಾಮಿಗೆ 8,000 ಹೋಗಿದೆ ಬಿಕಾಸ್ ದರ್ ಐ ಎಂಟರ್ಡ್ ದರ್ as a 40% and for Sham it is a 60%. It is in the 20,000 and here it is for the godown, that is 50% 50% for the godown A, 50% for the godown B. It is. This is the way of applying that cost class to the voucher entries. Next is how to apply for the budgets then. How to go for the budgets? Here see, once again I'll go with the F11 accounting features. I'll select the same company. I selected I'm in the same company now. What is the feature now? I'll make it as a no now, this one. I'll go with the budgets and scenario management to apply for the budgets. Budgets and scenario management nalli maintain budgets and controls anta ide. So I'll click on yes here. Then next is once if we apply that one, next is in the accounts information, the budget is activated now. Budget activate aita iga. What is the next step then? Click on this budgets. This is the window. Gateway of Tally bandvi ನಾವು accounts information ಅಲ್ಲಿ ಇದೀವಿ. accounts information ಅಲ್ಲಿ budget ಮೇಲೆ click ಮಾಡಿದವಾಗ ಇದು window ಬಂತು ಇದರಲ್ಲಿ. So click on create now. For what purpose you are preparing the budget? For the finance we have the different departments are there, and for the you can prepare the budget. Budget ಅಂದ್ರೆ ಏನು? We are have to make the plannings. No plan ಮಾಡಬೇಕಲ್ಲ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಒಂದೇನೋ ಒಂದು ಹೊಸ ಒಂದು ಯೂನಿಟ್ ನೀವು ಕಂಪನಿ already start agide, you want to extend your means you want to be extend your company not only for the with the one unit, ನೀವು ಮತ್ತೊಂದು ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಥವಾ ಇದ್ದಿದ್ದ ಯೂನಿಟ್ ನಲ್ಲೇನೆ ಮತ್ತೊಂದು ಹೊಸದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವಾಗ ನಾವು ಏನ್ ಮಾಡಬಹುದು? we should make the plan. No planning we should make it. No how much the investment we should do or how much we take the loan. ಆ ಲೋನ್ ತಗೊಂಡ ಮೇಲೆ ಆ ಪ್ರಾಜೆಕ್ಟ್ ಯಾವ ತರ ನಾವು ಪ್ಲಾನ್ ಮಾಡಿ ಯಾವ್ದಕ್ಕೆ ಎಷ್ಟು ಬಜೆಟ್ ಎಷ್ಟು ಅಮೌಂಟ್ ಅನ್ನ ನಾವು ರಿಲೀಸ್ ಮಾಡಬೇಕು ಅಂತ ಹೇಳಿ, ದಟ್ ಇಸ್ ಕಾಲ್ಡ್ ದಿ ಬಜೆಟ್. ಈಗ ಅದಕ್ಕೆ ನಾವು ಮಂತ್ಲಿನೂ ಮಾಡ್ಕೋಬಹುದು, ಇಯರ್ಲಿನೂ ಮಾಡ್ಕೋಬಹುದು. ಈಗ ಆ ಬಜೆಟ್ ನೀವು ಎದಕ್ಕೆ ಕ್ರಿಯೇಟ್ ಮಾಡ್ತೀರಿ, ಯಾವ ಗ್ರೂಪಿಗೆ ಹಾಕೊಳ್ತೀರಿ ಅನ್ನೋದಕ್ಕೆ ಬಜೆಟ್ ಕ್ರಿಯೇಷನ್ ಅಂತೀವಿ. ಈಗ ಬಜೆಟ್ ಫಾರ್ ದಿ ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳ್ತೇನೆ ನಾನು. ಎಕ್ಸಾಂಪಲ್ ಈಗ ನಮ್ದು ಯೂನಿಟ್ ನಲ್ಲಿ ನಾ ಅಡ್ವರ್ಟೈಸ್ಮೆಂಟ್ ಗೆ ಎಷ್ಟು ಬಜೆಟ್ ಮಾಡ್ಬೇಕು, 1 ಮಂತ್ ಒಳಗಡೆ ಎಷ್ಟು ಕೊಡಬಹುದು ನಾನು, ದಟ್ ಒನ್. ಸೊ ಹಿಯರ್ ಇಟ್ ಇಸ್ ಅಡ್ವರ್ಟೈಸ್ಮೆಂಟ್.
Yes, advertisement. See, what are the different fields are there? See, in the budget creation, name ide illi under, then here period of budget. ನೀವು ಇಲ್ಲಿ 1 month ಕೊಡಬಹುದು, 2 months ಕೊಡಬಹುದು, quarterly for 3 months ಕೊಡಬಹುದು, for term that is for the 6 months or year also you can do the planning for your budget. Then here set or alter budgets of ಅಂತ ಇದೆ. ಇಲ್ಲಿ ಏನಾಯ್ತು ಗ್ರೂಪ್ಸ್, ಲೆಜರ್ಸ್, ಕಾಸ್ಟ್ ಸೆಂಟರ್ಸ್. ನೀವು ಯಾವ್ದು ಕ್ರಿಯೇಟ್ ಮಾಡ್ಕೊಳ್ತೀರಿ ಇದನ್ನ? For which one you want to be created, that one? For the groups you can create, for the ledgers you can create, or for the cost centers also you can create it. Iga from that is 1/4/2020 anta kotre I can go with the 1 year nan plan ಮಾಡ್ತಿದ್ದೆ ಅಂತ ಇಟ್ಕೊಳ್ಳೋಣ 21. This is for the 1 year. ಇಲ್ಲಿ ಗ್ರೂಪ್ ಸಿ ಕ್ರಿಯೇಟ್ ಮಾಡೋದಿತ್ತಂದ್ರೆ ಗ್ರೂಪ್ ಸಿ ಹಾಕೊಳ್ಬಹುದು. ಈಗ ಅಡ್ವರ್ಟೈಸ್ಮೆಂಟ್ಸ್ ಅಂತ ಕೊಟ್ಟೆ ನಾನು, ಎಸ್ ಅಂತ ಗ್ರೂಪ್ ಸಿ ಕ್ರಿಯೇಟ್ ಮಾಡೋದಂದ್ರೆ ಗ್ರೂಪ್ ಸಿ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಅಕೌಂಟ್ ನೇಮ್ ಅಡ್ವರ್ಟೈಸ್ಮೆಂಟ್ ನಾವು ಎಕ್ಸಾಂಪಲ್ ಈಗ ನಮ್ ಕಡೆ ಎಂಪ್ಲಾಯೀಸ್ ಇದ್ದಾರೆ ರಾಮ್ ಅಂತ ಹೇಳಿ. ಸೊ ಹಿಯರ್ ಐ ಕ್ಯಾನ್ ಗೋ ವಿತ್ ದಟ್ ಅಕೌಂಟ್ ನೇಮ್ ನು. ಗ್ರೂಪ್ ಯಾವ್ದು ಗ್ರೂಪಿಗೆ ಕೊಡಬಹುದು? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗೆ ಕೊಡಬಹುದು ನಾನು, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಇಸ್ ನಥಿಂಗ್ ಬಟ್ ಫಾರ್ ದಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನು. ಇಲ್ಲಿ ನಾವು ಇಲ್ಲೇ ನೋಡ್ರಿ ಅಕೌಂಟ್ ನೇಮ್ ಯಾವ್ದು ಕೊಡ್ಲಿಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಗೆ ADVERT ಅಂತ ಕ್ರಿಯೇಟ್ ಮಾಡ್ಕೊಂಡಿನಿ. ಅಕೌಂಟ್ ನೇಮ್ ಇಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಗ್ರೂಪ್ ಸಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಗ್ರೂಪ್ ಸಿ ಕ್ರಿಯೇಟ್ ಮಾಡಬೇಕಾದ್ರೆ this is for the group and here it is for the budget is for the group. It is account name as selected or chosen it as a indirect expenses. Cost center ಯಾವ್ದು we created no there. ಈಗ ಇದನ್ನ ನಾಟ್ ಅಪ್ಲಿಕೇಬಲ್, ಯಾಕಂದ್ರೆ ನನಗ ಇಲ್ಲಿ ಗೋಡೌನ್ಸ್ ನಾನು ಕೊಡಂಗಿಲ್ಲ. ನಾವು ಹಿಯರ್ ವಿ ಹ್ಯಾವ್ ದಿ 2 ಟೈಪ್ಸ್ ಆರ್ ದರ್. ಬಜೆಟ್ ಕ್ರಿಯೇಟ್ ಮಾಡಬೇಕಾದ್ರೆ 2 ಟೈಪ್ಸ್ ಬರ್ತಾವ. ದಿಸ್ ಇಸ್ ಇಟ್ ಫಾರ್ ದಿ ನೆಟ್ ಟ್ರಾನ್ಸಾಕ್ಷನ್, ಇಸ್ ಇಟ್ ಫಾರ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಯಾಕಂದ್ರೆ ನಾವು ಈಗ ಬಜೆಟ್ ನಾವ್ ಈಗ ಏನ್ ಪ್ಲಾನ್ ಮಾಡ್ತೀವಿ, ಆ ಪ್ಲಾನ್ ಮಾಡಿದ್ರ ಮೇಲೆ ನಾವ್ ಏನ್ ಎಕ್ಸ್ಪೆನ್ಸಸ್ ಮಾಡ್ತೀವಿ, ಏನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ ಅದಕ್ಕೆ ಬರ್ಬೇಕಾ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ಬೇಕಾ ಅನ್ನೋದನ್ನ ಸಿಲೆಕ್ಟ್ ಮಾಡ್ಕೋಬಹುದು. So here a type of budget is 2 types are there, that is on closing balance, on net transaction. I'll select now it as a on net transaction. Amount ಎಷ್ಟು advertisement ಗೆ ನಾನು ಬಜೆಟ್ ಏನ್ ಮಾಡ್ತಾ ಇದ್ದೀನಿ ಈಗ, ಫಾರ್ ಎಕ್ಸಾಂಪಲ್ ಇಟ್ ಇಸ್ 25,000 ಅಂದ್ಕೊಳ್ಳೋಣ, for 25,000. Next is in the same way for the indirect expenses are chosen now. This is only one entry I did. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗೆ ಆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದು ಗ್ರೂಪ್ ಬರ್ಬೋದಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಬರ್ಬೋದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬರ್ಬೋದು, ಆರ್ ಕಮಿಷನ್ಸ್ ಬರ್ಬೋದು. ನಾವು ಯಾರಿಗೆ ನಮ್ಮ ಏಜೆಂಟ್ಸ್ ಯಾರು ಬಂದಿರ್ತಾರಲ್ಲ ಆ ಏಜೆಂಟ್ಸ್ ಗೆ ಕಮಿಷನ್ ಕೊಡ್ತಿರ್ಬೋದು. ಟೋಟಲ್ ಇಟ್ ಇಸ್ 25,000 ಅಂಡ್ ದಟ್ ಇಸ್ ಫಾರ್ ದ ಕಂಪ್ಲೀಟ್ 1 year. ಇಟ್ ಇಸ್ ನಾಟ್ ಫಾರ್ ದಿ ಮಂತ್. ನಾವು ಅಲ್ಲಿ ಪೀರಿಯಡ್ ಹಾಕೊಂಡಿದ್ವಲ್ಲ, ಸಿ ಲೆಜರ್ಸ್ ಗೆ ಏನ್ ಮಾಡಿದೆ ನಾನು ನೋ ಅಂತ ಕೊಟ್ಟಿದ್ದೀನಿ, ಕಾಸ್ಟ್ ಸೆಂಟರ್ಸ್ ನೋ ಅಂತ ಕೊಟ್ಟಿದ್ದೀನಿ. This is the way we can apply the group. We can apply that budget creation group wise, ledger wise and cost center wise. ಈಗ ಒಂದು ನಾನು ಗ್ರೂಪ್ ಗೆ ತಗೊಂಡಿನಿ, I'll go with the one more. ಈಗ ನೋಡ್ರಿ here period once again, and now I'm the same advertisement I'll create for the ledgers now. The duration I'll give the same one. Group no, for the ledgers it is I'll make yes. ledgers ಯಾವ್ದೀಗ advertisement ನಲ್ಲಿ commission ಇರಬಹುದು. Here see I have not created that one. I have to create it now. ಈಗ ledger create ಮಾಡ್ಕೋಬೇಕಲ್ಲ ನಾನು, alt C we can create. Example traveling expense. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೊಂಡೆ. ಯಾರು ನಮ್ಗೆ ಏಜೆಂಟ್ಸ್ ಬಂದಿರ್ತಾರೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಾವು ಕೊಡ್ತಿರ್ತೀವಿ, ಅವರಿಗೆ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೊಡೋದಾದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ. Like this we can create. Cost center, no need of this one.
So I'm not selecting on net transaction. What is our traveling? Nano total group again hakonini 25,000 hakonini. If traveling expenses is nana 5,000 kodtini. In the same way, I can go for one more. Alt C. That is commission. If I'm paying the commission, that is I'm planning to give the commission for my agents. And that expense on closing here we can select that one. On net transaction, now it is also up to 5,000. Like this, we can go for the creation of this one. See, now this is created for the ledgers. Budget, I planned for the ledgers it is now. Now I'll go for the cost centers. Now see. Now already it is there, no? So just I'll go for the creation of the, that is the budget for the, here it is a finance I'll create. And this is under the advertisement and the duration is 2020 to 31/3/2021. ಇದನ್ನ period of budget. ನಾವು ಏನ್ ಪ್ಲಾನ್ ಮಾಡ್ತಾ ಇದೀವಲ್ಲ, 1 ತಿಂಗಳಿಗಿರಬಹುದು, 3 ತಿಂಗಳಿಗಿರಬಹುದು, 6 ತಿಂಗಳು ಅಥವಾ 1 ವರ್ಷ, ನೀವು ಏನ್ ಡ್ಯೂರೇಷನ್ ಕೊಡ್ತಿರಲ್ಲ ಅದಕ್ಕೆ ಅದು ತಗೊಳ್ತೀವಿ. Then I'm creating now that budget for the cost center. So I'll put yes. Cost center ನಾವು ಕ್ರಿಯೇಟ್ ಮಾಡ್ಕೊಂಡೇವಲ್ಲ, ಏನಂತ ಇದೆ, I'll make it as, ಈಗ ನಾ ಎಂಪ್ಲಾಯಿ ಏನಂತ ಏನ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅದನ್ನೇ ಏಜೆಂಟ್ ಅಂತ ತಗೊಂಡ್ಬಿಡ್ತೀನಿ ಇಲ್ಲಿ. Expenses, ಏನ್ expenses ಮಾಡ್ಬೋದು ಇಲ್ಲಿ? How much expenses? ಇಲ್ಲೇ ನೋಡ್ರಿ. For example, here it is a 5,000 expenses. ರಾಮಿ ಕೊಡೋದು 5,000. Then closing balance. Income ಎಷ್ಟು, for example, I can make that one. Yes, for the Sham. Now this is for the 5,000. I entered. Here it is a 20,000. I prepared. Like this, what we can do, we can go for the creation of the budget for the duration wise, group wise, ledger wise, and cost centers wise. Yes. Now, once if it is created, budgets create aitalla iga, you can do the alteration also. ಈಗ ಯಾವ್ದು ನಾವು ಕ್ರಿಯೇಟ್ ಮಾಡ್ಕೊಂಡಿವಲ್ಲ ಅದಕ್ಕೆ ನಾವು ಅದನ್ನ ನಾವು ಚೇಂಜಸ್ ಮಾಡ್ಕೋಬಹುದು. Is it? We can do the modifications also. We can do the modification. Then if we are applying for this one, already that ledger is also created. Now we'll go for the voucher entry. Ledger create ಮಾಡ್ಕೊಂಡೇನು ನಾನು, ಹೌದಾ? Accounting vouchers. Now here, if I am paying the commission, if I am paying the commission, this is for the like 7,000. Yes, cost center is there to whom we are paying, for the employees, for my agents. Now I am considering that employee as an agent. This is for the RAM, 7,000. Now this is cash I am paying. Just I am applying that and we'll view the report. Then I am paying the traveling expenses also. How much I am paying? There I planned for the 5,000. I am paying for the 10,000 now. Yes. For Sham I am paying 10,000. See how we are applying, how we are using that cost center in the class. Now I am paying the cash now. Okay. Now we'll go to the reports once again. Go with the profit and loss account. See, Alt B. Alt B we should use to get that one. See, Alt B. I selected here.
See the report now. See now in the right side column, budget variance is there. It is displayed now. Yes, see. This is a variance. ಯಾಕಂದ್ರೆ ನಾನು ಕೊಟ್ಟಿರೋದು ಬಜೆಟ್ ಪ್ಲಾನ್ ಮಾಡಿರೋದು ಎಷ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಗೆ 5000 ನಾನು ಇಲ್ಲಿ ಪೇಮೆಂಟ್ ಮಾಡಿರೋದು ಎಷ್ಟು 10000. So it is displayed the variance of that one. Is it? Closing balance. ಇಲ್ಲಿ ನೋಡ್ರಿ ಹೌದಾ ಏನ್ ತೋರಿಸ್ತಾ ಇದೆ for the advertisement what all the transactions I did and that it displays. See. Is it? Commission. Is it? The how we can choose it, see. Once if I click on Alt B, then I can go with this advertisement and I can show only about the advertisement. Just I'm changing, see now. I'm clicking on the Alt B. Here I clicked on this advertisement, ADVRD. We don't have any transaction over there. Means then it won't display. If any transactions are done, ಯಾವ್ದೋ voucher entries ಮಾಡಿದ್ರಿ ಅಂದ್ರೆ ಆವಾಗ reports ತೋರಿಸುತ್ತೆ ನಿಮಗೆ. Is it? Traveling expenses ಮೇಲೆ ಇದೆ ನೋಡಿ ಹೌದಾ Alt B. Is it? So this is a way of preparing the budget, planning the budget and applying, and we can view the reports here.